ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಪ್ರತಿಯೊಬ್ಬ ವ್ಯಕ್ತಿಯು ಸಹ ಯಶಸ್ಸಿನ ಹಿಂದೆ ಓಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇವತ್ತು ಯಶಸ್ಸು ಅನ್ನೋದು 100ರಲ್ಲಿ ಒಂದು 10 ಜನಕ್ಕೆ ಸಿಗ್ತಾ ಇದ್ರೆ ಅಂದರೆ ಅದು ಹೆಚ್ಚೆಚ್ಚು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ನಾವು ಮಾಡ್ತಕ್ಕಂಥ ಒಂದು ಮಿಸ್ಟೇಕ್ಸ್ ಇರ್ಬೋದು ಅಥವಾ ನಮ್ಮ ಒಂದು ನೆಗ್ಲಿಜೆನ್ಸಿ ಅನ್ನೋದಿರ್ಬೋದು. ಸೊ ಇವೆಲ್ಲ ಕಾರಣಗಳಿಂದ ನಾವು ತುಂಬಾ ಯಶಸ್ಸಿನಿಂದ ತುಂಬಾ ದೂರ ಉಳ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅನ್ಕೋತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವೀಡಿಯೋನ ನೋಡಿದ ತಕ್ಷಣ ಅನ್ಕೋತಾನೆ, ನಾನು ಈ ಥರ ಮಾಡಬೇಕು, ನಾನು ಮಾರ್ನಿಂಗಿಂದ ಈ ಥರ ಕೆಲಸ ಮಾಡಬೇಕು, ಈ ಥರ ಮಾಡಬೇಕು, ನಾನು ದೊಡ್ಡವನಾಗಬೇಕು, ಚೆನ್ನಾಗಿ ಬೆಳಿಬೇಕು, ಸೊ ಒಂದಷ್ಟು ಅರ್ನಿಂಗ್ಸ್ನ ಮಾಡಬೇಕು, ದುಡ್ಡು ಮಾಡಬೇಕು, ಲೈಫಲ್ಲಿ ಚೆನ್ನಾಗಿರಬೇಕು ಅಂತ. ಬಟ್ ಮಲಗಿ ಬೆಳಗ್ಗೆ ಎದ್ದ ಮೇಲೆ ಸೇಮ್ ಯಥಾವತ್ತಾಗಿ ಅದೇ ಒಂದು ಸಿಚುವೇಶನ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಲೇಸಿನೆಸ್ಸು. ಸೊ ಈ ಲೇಸಿನೆಸ್ ಅನ್ನೋದು ನಮ್ಮ ಒಂದು ಕನಸನ್ನು ಕೊಲ್ಲುಬಿಡುತ್ತೆ. ಸೊ ನಮ್ಮ ಕನಸು, ನಮ್ಮ ಡ್ರೀಮ್ ಏನಿರುತ್ತೆ ಆ ಒಂದು ಡ್ರೀಮ್ನ ನಾಶ ಮಾಡಿಬಿಡುತ್ತೆ. ಸೊ ನೀವು ಯಾವಾಗ ಒಂದು ಶಬ್ದ ಮಾಡಬೇಕಾಗುತ್ತೆ, ನಾನು ಇಷ್ಟು ದಿನದಲ್ಲಿ ಈ ಥರ ಒಂದು ಕೆಲಸ ನಾನು 100% ನಾನು ಮಾಡೇ ಮಾಡ್ತೀನಿ ಅನ್ನೋ ಶಬ್ದ ಇದ್ದಾಗ ಮಾತ್ರ, ಕಂಟಿನ್ಯೂಸ್ ಆಗಿ ಒಂದು ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ, ಕನಸು ಯಾವತ್ತು ಅದರ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಕಡೆನೇ ನಮ್ಮ ಗುರಿ ಏನಿರುತ್ತೆ ಆ ಒಂದು ಗುರಿ ಕಡೆನೇ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಸಮಸ್ಯೆಗಳು ಸಾಕಷ್ಟು ಬರ್ತವೆ, ತಲೆ ಕೆಡಿಸ್ಕೋಬಾರ್ದು. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಹುಟ್ಟಿದಿಂದ ಸಾಯೋ ತನಕ ಸಮಸ್ಯೆಗಳು ಬಂದೇ ಬರ್ತವೆ. ಸೊ ಸಮಸ್ಯೆಗಳು ಬಂತು ಅಂತ ಅದನ್ನ ಎದುರಿಸಿ ಹೋಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎದುರಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಸೊ ಬರಲಿ, ಲೈಫಲ್ಲಿ ಎಂಥದ್ದೇ ಸಮಸ್ಯೆ ಬರಲಿ, ಎಂತೆಂಥವ್ರಿಗೆ ಎಂತೆಂಥ ಸಮಸ್ಯೆಗಳು ಬಂದು ಫೇಸ್ ಮಾಡಿದ್ದಾರೆ. ಸೊ ನಮಗೆ ಆಫ್ಟರ್ ಈ ಥರದ ಸಮಸ್ಯೆ ಬಗೆಹರಿಸೋಕ್ಕಾಗಲ್ವಾ? ಸೊ ಒಂದು ವಿಚಾರ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ಆ ಒಂದು ಸಮಸ್ಯೆಗಳನ್ನು ನೀನು ಮಾತ್ರ ಎದುರಿಸ್ತೀಯ, ನಿನ್ನ ಕೈಯಲ್ಲಿ ಮಾತ್ರ ಆ ಒಂದು ಸಾಧ್ಯ ಕೆಪಾಸಿಟಿ ಇರ್ತಕ್ಕಂಥದ್ದು ಅಂತ, ಆ ಒಂದು ಕಾರಣಕ್ಕೋಸ್ಕರ ನಿಂಗೆ ಅಂಥ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು. ಸೊ ನಿನ್ನಲ್ಲಿ ಅಂಥರ ಒಂದು ಆ ರೀತಿಯ ಒಂದು ಶಕ್ತಿ ಇರುತ್ತೆ ಅನ್ನೋದು 100%. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದು, ಇವತ್ತು ಸಕ್ಸಸ್ ಅನ್ನೋದು ಪ್ರತಿಯೊಬ್ಬನಿಗೂ ಒಂದು ಮರೀಚಿಕೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು 100 ಜನಕ್ಕೆ ಒಂದು 10 ಜನಕ್ಕೆ ಮಾತ್ರ ಒಂದು ಸಕ್ಸಸ್ ಅನ್ನೋದು ಸಿಗ್ತಾ ಇದೆ. 90 ಜನಕ್ಕೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಸೊ 10 ಜನ ಏನು ಹಾರ್ಡ್ ವರ್ಕ್ ಹಾಕಿದ್ದಾರೆ, 10 ಜನ ಏನು ಒಂದು ಎಫರ್ಟ್ ಹಾಕಿದ್ದಾರೆ, ಇನ್ನು ಉಳಿದ 90 ಜನ ಯಾಕೆ ಎಫರ್ಟ್ ಹಾಕಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತಿನ ಒಂದು ಜನ್ರೇಷನ್ಸ್ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ನೆಗ್ಲಿಜೆನ್ಸಿ. ಪ್ರತಿಯೊಂದರಲ್ಲೂ ಸಹ ನೆಗ್ಲಿಜೆನ್ಸಿ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಸ್ಯೆಯಿಂದ ಹೊರಬರಬೇಕಾದ್ರೆ ನೀವು ಒಂದು ಎಫರ್ಟ್ ಹಾಕಬೇಕಾಗುತ್ತೆ, ನಿಮ್ಮದೇ ಆದ ಒಂದು ಪ್ರಿಡಿಕ್ಷನ್ ಇರಬೇಕಾಗುತ್ತೆ, ನಿಮ್ಮದೇ ಆದ ಒಂದು ಹಾರ್ಡ್ ವರ್ಕ್ ಇರಬೇಕಾಗುತ್ತೆ. ನಿಮ್ಮ ಕನಸು ಏನೇ ಇರಲಿ, ನಿಮ್ಮ ಗುರಿ ಏನೇ ಇರಲಿ, ಆ ಗುರಿ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು, ಆ ಗುರಿ ಕಡೆನೇ ಒಂದು ಫೋಕಸ್ ಮಾಡಬೇಕು. ಲೈಫಲ್ಲಿ ಏನೇ ಸಮಸ್ಯೆಗಳು ಬಂದರೂ ಆ ಗುರಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಬಾರ್ದು. ನಾವು ಅಂದ್ಕೊಂಡಾಗೆಲ್ಲ ಜೀವನ ಇರಲ್ಲ. ಸೊ ನಾವೇನು ಅನ್ಕೋತೀವಿ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಅಥವಾ ಉಲ್ಟಾನೇ ಆಗ್ಬೋದು. ಸಾಕಷ್ಟು ಜನರ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಅದೇ ಥರನೇ. ನಾವು ಲೈಫಲ್ಲಿ ಏನನ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಸೊ ಆದರೆ ಅದು ಎಲ್ಲರ ಒಂದು ಬದುಕಲ್ಲೂ ಅದು ಸಾಧ್ಯ ಇಲ್ಲ. ಆದರೆ ನಮ್ಮ ಪ್ರಯತ್ನ ಏನಿದೆ ಅದು ನಿರಂತರವಾಗಿರಬೇಕಾಗುತ್ತೆ. ಪ್ರಯತ್ನ ಎಷ್ಟೇ ಒಂದು ಕಠಿಣ ಪರಿಸ್ಥಿತಿ ಬಂದರೂ ಸಹ, ಎಷ್ಟೇ ಒಂದು ದೊಡ್ಡ ಸಮಸ್ಯೆ ಬಂದರೂ ಪರವಾಗಿಲ್ಲ, ಎಷ್ಟೇ ಒಂದು ಕಷ್ಟ ಬಂದರೂ ಸಹ ನಿಮ್ಮ ಒಂದು ಪ್ರಯತ್ನ ನಿಮ್ಮ ಗುರಿ ಕಡೆನೇ ಇರಲಿ. ಸೊ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಗೆಲ್ಲಬೇಕಾದ್ರೆ ತನ್ನದೇ ಆದ ಒಂದು ಪರಿಶ್ರಮ ಹಾಕಬೇಕಾಗುತ್ತೆ. ಸೊ ನಾವು ಎಫರ್ಟ್ ಎಷ್ಟು ಹಾಕ್ತೀವೋ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಎಫರ್ಟೇ ಹಾಕದೆ ನಮಗೆ ಒಂದು ಫಲಿತಾಂಶ ಸಿಗಬೇಕು, ಅಥವಾ ನಾವು ಎಫರ್ಟನ್ನು ಹಾಕದೆ ನಮಗೆ ಇಲ್ಲಿ ರಿಸಲ್ಟ್ ಬರಬೇಕಂದ್ರೆ ಆಗಲ್ಲ. ಸೊ ಆ ಥರ ರಿಸಲ್ಟ್ ಬರ್ತಕ್ಕಂಥದ್ದು 100ಕ್ಕೆ ಒಬ್ರಿಗೂ ಮಾತ್ರ. ಸೊ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ತಲೆ ಕೆಡಿಸ್ಕೋಬೇಡಿ, ಹೋಪ್ ಕಳ್ಕೊಬೇಡಿ. ಸೊ ಒಂದಲ್ಲ ಒಂದು ದಿನ ನೀವು ಗೆಲ್ತೀರಾ. ಗೆಲ್ಲಬೇಕಾದ್ರೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಾವು ತುಂಬ ಲೇಜಿ ಆಗಿಬಿಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾ ಬರೋಕ್ಕೆ ಮುಂಚೆ ನಾವು ಯಾವ ಥರ ಇದ್ವಿ ಅನ್ನೋದನ್ನು ಜಸ್ಟ್ ನಿಮಗೆ ನೀವೇ ಒಂದು ಪ್ರಶ್ನೆನ ಕೇಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಾವು ಎಷ್ಟು ಚೇಂಜ್ ಆಗಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇರ್ತಕ್ಕಂಥದ್ದು ಬಹಳ ಕಡಿಮೆ ಸಮಯ. ಸೊ ಇವತ್ತಿನ ಒಂದು ಆರೋಗ್ಯ ಪರಿಸ್ಥಿತಿಗಳು ನಿಮಗೆ ಗೊತ್ತಿರ್ಬೋದು, ಎಷ್ಟರ ಮಟ್ಟಿಗೆ ಬದಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ನಮ್ಮ ಆರೋಗ್ಯ ಎಷ್ಟರ ಮಟ್ಟಿಗೆ ಬದಲಾಗ್ತಾ ಇದೆ, ಸೊ ಎಷ್ಟರ ಮಟ್ಟಿಗೆ ಒಂದು ಎಫೆಕ್ಟಿವ್ ಆಗ್ತಾ ಇದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇರ್ತಕ್ಕಂಥ ಈ ಒಂದು ಅದ್ಭುತವಾದ ಒಂದು ಜೀವನದಲ್ಲಿ ನಾವು ಈ ಒಂದು ಸೊಸೈಟಿಗೆ ಏನಾದರೂ ಕೊಡುಗೆ ಕೊಡಲೇಬೇಕಲ್ವಾ? ಸೊ ಹುಟ್ಟಿದ್ದೀವಿ, ಸೊ ಸಾಯಕ್ಕೆ ಮುಂಚೆ ಏನಾದರೂ ಒಂದು ಅಚೀವ್ ಮಾಡಲೇಬೇಕು. ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಸಣ್ಣ ಪ್ರಮಾಣದಲ್ಲಾದರೂ ನಾವು ಅಚೀವ್ ಮಾಡಬೇಕು ಅನ್ನೋ ಒಂದು ಗೋಲ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ನೆಗ್ಲಿಜೆನ್ಸಿ ಮಾಡಿದ್ದೀರಾ, ಓಕೆ, ಇಲ್ಲಿ ತನಕ ಆಗಿದೆ, ಬಿಟ್ಟಾಕಿ. ಇಲ್ಲಿ ತನಕ ಏನಾಗಿದೆ ಅದೆಲ್ಲ ಬಿಟ್ಬಿಡಿ. ಸೊ ನಾಳೆಯಿಂದ ನಾನು ಈ ಕೆಲಸ ಮಾಡ್ತೀನಿ, 100% ಈ ಕೆಲಸ ಮಾಡ್ತೀನಿ, ಸಕ್ಸಸ್ ಆಗ್ತೀನಿ ಅನ್ನೋ ಕನಸು ಕಾಣಿ. ಆ ಕನಸಿಗೆ ಸಂಬಂಧಪಟ್ಟಂತೆ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಎಷ್ಟು ಹಾರ್ಡ್ ವರ್ಕ್ ಆಗ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಬೇಡಿ. ಲೈಫಲ್ಲಿ ಪ್ರತಿಯೊಬ್ಬರು ಅಷ್ಟೇ ಹೋಪ್ ಕಳ್ಕೊಳ್ಳೋಕೆ ಹೋಗಬೇಡಿ. ಕೊನೆ ಕ್ಷಣಕ್ಕವರೆಗೂ ನೀವು ಹೋರಾಡಬೇಕಾಗುತ್ತೆ. ನಾನು ಸೋಲ್ತೀನಿ ಅಂತ ನನಗೆ ಗೊತ್ತಿದ್ರೂ ಸಹ ಕೊನೆ ತನಕ ನೀವು ಸೋಲನ್ನು ಒಪ್ಕೊಳ್ಳೋಕೆ ಹೋಗಬಾರ್ದು. ಬರಲಿ, ಲೈಫಲ್ಲಿ ಎಂಥದೇ ಸಮಸ್ಯೆ ಬರಲಿ, ಎಂತೆಂಥವ್ರಿಗೆ ಎಂತೆಂಥ ಸಮಸ್ಯೆಗಳು ಬಂದಿದೆ, ನಮಗೆ ಬರಲ್ವಾ? ಸೊ ನಾನು ನಿಮ್ಗಾಗಲೇ ಹೇಳಿದಾಗೆ, ಲೈಫಲ್ಲಿ ನಿನಗೆ ಈ ಒಂದು ಸಮಸ್ಯೆನ ಎದುರಿಸೋ ಕೆಪಾಸಿಟಿ ನಿನಗಿದ್ರೆ ಮಾತ್ರ ಆ ಥರ ಸಮಸ್ಯೆಗಳು ನಿನಗೆ ಬರ್ತವೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬರಲಿ, ಎಂಥದೇ ಸಮಸ್ಯೆ ಬರಲಿ, ಧೈರ್ಯವಾಗಿ ಫೇಸ್ ಮಾಡೋಣ. ನಾವು ಯಾವಾಗ ನರ್ವಸ್ ಆಗಿಬಿಡ್ತೀವೋ ಸಣ್ಣ ಸಮಸ್ಯೆಗಳನ್ನು ಸಹ ನಾವು ಎದುರಿಸ್ಲಿಕ್ಕಾಗಲ್ಲ.
ಕೆಲವೊಂದು ಸಲ ಅನ್ಸುತ್ತೆ ಈ ಭೂಮಿ ಮೇಲೆ ಏನಕ್ಕಾದ್ರೂ ಹುಟ್ಟಿದ್ದೀವಿ ಅಂತ. ಸೊ ಆ ಥರ ಯಾರು ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಒಂದು ಅದ್ಭುತವಾದ ಒಂದು ಜನ್ಮ ನಮ್ದು ಹುಟ್ಟಿರ್ತಕ್ಕಂಥದ್ದು. ಸೊ ಬರಲಿ, ಲೈಫಲ್ಲಿ ಏನೇ ಬರಲಿ ಅದನ್ನು ಅಚೀವ್ ಮಾಡೋಣ. ಲೈಫಲ್ಲಿ ಎಂಥದೇ ಕಷ್ಟ ಬರಲಿ ಅದನ್ನು ಫೇಸ್ ಮಾಡೋಣ. ಸೊ ಒಂದು ಸಲ ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಲ ಸತ್ತೋದ್ರೆ ಮತ್ತೆ ಬರ್ತಾನೆ ಅನ್ನೋದು ಅದು ಮೂಢನಂಬಿಕೆ ಅಂತ ನನ್ನ ಒಂದು ಪ್ರಕಾರ, ಅದು ಮೂಢನಂಬಿಕೆ. ಸೊ ಒಂದು ಸಲ ಹುಟ್ಟಿದ್ದೀವಿ, ಸಾಯೋಕ್ಕೆ ಮುಂಚೆ ಏನಾದರೂ ನಮ್ಮ ಕೈಲಿ ಏನಾಗುತ್ತೋ ಆ ಒಂದು ಅಚೀವ್ಮೆಂಟ್ನ ನಾವು ಮಾಡಬೇಕಾಗುತ್ತೆ. ಒಂದು ಸಣ್ಣ ಪ್ರಮಾಣದಲ್ಲಿ, ಕನಿಷ್ಠ ಪಕ್ಷ ನಿನ್ನ ಕುಟುಂಬಕ್ಕಾದರೂ ನೀನೇನಾದರೂ ಸಾಧನೆ ಮಾಡಲೇಬೇಕಲ್ವ, ಆಗಲೇ ನಿನ್ನನ್ನು ಗುರುತಿಸೋದವರು. ಸೊ ಯಾವತ್ತೂ ಒಪ್ಕೊಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿ ಏನಿದೆ, ಗುರಿ ಕಡೆಗೆ ಫೋಕಸ್ ಮಾಡ್ತಾ ಇರಿ. ನೋಡಿ, 1000 ಜನ 1000 ಥರ ಮಾತಾಡ್ತಾರೆ. ನೀವು ಇಲ್ಲಿ ತನಕ ಏನು ಮಾಡಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿಂದ ಆಚೆ ಏನಾದರೂ ಮಾಡ್ತೀರಾ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಹೋಗಿ ಕಳ್ಕೊಂಬಿಟ್ಟಿದ್ದೀನಿ, ನಾನು ಸೋತಿದ್ದೀನಿ ಅಂತ ಯಾವತ್ತೂ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಹಿಂದೆ ಆಗಿರ್ತಕ್ಕಂಥದ್ದು ಒಂದು ಸೈಡ್ಗೆ ಇಟ್ಟು ಮುಂದೆ ಹೊಸ ಒಂದು ಅಧ್ಯಾಯಕ್ಕೆ ನೀವು ಮುನ್ನುಡಿಯನ್ನು ಬರಬೇಕಾಗುತ್ತೆ. ಸೊ ಹೊಸ ಅಧ್ಯಾಯ ನಿಮ್ಮಿಂದ ಆರಂಭ ಆಗಬೇಕಾದ್ರೆ ನೀವೇನು ಮಾಡಬೇಕು, ಒಂದು ಪ್ರೀ ಪ್ಲಾನ್ ಮಾಡಬೇಕು. ಒಂದು ಒಂದು ಹೊಸ ಚಾರ್ಟನ್ನು ತಯಾರು ಮಾಡ್ಕೊಳ್ಳಿ. ನಾಳೆಯಿಂದ ನಾನು ಏನು ಕೆಲಸ ಮಾಡಬೇಕು, ಸೊ ನಾನು ನಾಳೆಯಿಂದ ಯಾವ ಥರ ಇರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.